ಓಡ್ತಾ ಇರತ್ತೆ ಆಂಟಿ. ಎಕ್ಸ್ MLA ಸೂರ್ಯ ದಾಂಪತ್ಯದಲ್ಲಿ ಬಿರುಕು, ಡಿವೋರ್ಸ್ಗೆ ಮೊರೆ ಹೋದ ದಂಪತಿಗಳು ಅಂತ. ಅಲ್ಲದೆ ವಿಚ್ಛೇದನೆ ಮಾಡ್ಕೊಳ್ಳುವಂಥದ್ದು ಏನಿದೆ? ಹೆಣ್ಮಕ್ಳಿಗೆ ಎಲ್ಲರೂ ಅಯ್ಯೋ ಅನ್ನೋದು, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಗೊತ್ತು ಸರ್. ಗೊತ್ತಿದ್ರು ಮಾಡ್ತಾ ಇದ್ದೀರಾ ಅಂತಂದ್ಮೇಲೆ ನಾವು ಇನ್ನೇನು ಹೇಳಕ್ಕಾಗತ್ತೆ? ಆದ್ರೂ ಹೆಂಗ್ಸು ಪ್ರೆಸ್ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳಿದ್ದಾರೆ ಅಂದಮೇಲೆ ಸುಮ್ಮನೆ ಬಿಡ್ತಾರ ಅವರು? ಬೇಕಿತ್ತ ಸೂರ್ಯ ಅಂಕಲ್ಗೆ ಇದೆಲ್ಲ? ಈಗ ಎಲ್ಲರಿಗೂ ವಿಚಾರ ಗೊತ್ತಾಗುತ್ತೆ ನೀವು ಡಿವೋರ್ಸ್ ಬಗ್ಗೆ. ಮರ್ಯಾದೆ ಹೋಗಲ್ವಾ ಆಂಟಿ? ಅವ್ರು ಹೇಳ್ಕೊಂಡ್ರಂತ ಇನ್ನು ಹೇಗೆ ಗೊತ್ತಾಗತ್ತೆ ಪ್ರಶ್ನವ್ರಿಗೆ? ಪಾಪ ಆರ್ತಿ ಅವ್ರಿಗೆ ಇವೆಲ್ಲ ಗೊತ್ತಾಗಲ್ಲ. ನಮ್ಗೇನು ಅನ್ನಿಸ್ತೋ ಏನೇನಾಗಿದೆಯೋ ಎಲ್ಲ ಪ್ರಶ್ನವ್ರ ಹತ್ರ ಹೇಳ್ಕೊಂಡಿದ್ದೀವಿ. ಅವ್ರಿಗೆ ಒಳ್ಳೆ ಆಹಾರ ಇದೆ, ಚೆನ್ನಾಗಿ ಒಗ್ಗರಣೆ ಹಾಕಿ ಇಡೀ ರಾಜ್ಯದವ್ರು ಎಲ್ರಿಗೂ ಬಡಿಸ್ಬಿಡ್ತಾರೆ. ಈಗಲೂ ಕಾಲ ಮಿಂಚಿಲ್ಲ, ಸರಿಪಡಿಸ್ಕೋಬೋದು. ಮದುವೆ ಒಂದು ಆಗ್ಬಿಡ್ಲಿ ಅಂತ ಅನ್ನೋದಾದರೆ ಮದುವೆನೇ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಿ ಅಂತ ಪ್ರಶ್ನವ್ರಿಗೆ ಪೋಸ್ಟ್ ಕೊಡಿ. ಪಬ್ಲಿಕ್ಕಲ್ಲಿ ನಿಮ್ಮ ಇಮೇಜ್ ಹಾಳಾಗಲ್ಲ. ನಾಳೆ ನೀವು ಎಲೆಕ್ಷನ್ ನಿಂತರೆ ನೀವೇ ಗೆಲ್ಲೋದು. ಇದೊಂದೇ ವಿಷಯ ಸಾಕು, ನೀವು ಮಾಡಿರೋ ಎಲ್ಲ ಒಳ್ಳೆ ಕೆಲಸನೂ ಕೂಡ ನುಂಗಾಗ್ಬಿಡುತ್ತೆ. ಮುಂದೆ ನಿಮಗೆ ಒಳ್ಳೆ ಭವಿಷ್ಯ ಇದೆ, ಯಾಕೆ ಹಾಳು ಮಾಡ್ಕೋತೀರಾ? ಯೋಚನೆ ಮಾಡ್ತೀನಿ ಸರ್, ಬರ್ತೀನಿ. ಡ್ಯಾಡ್, ಈ ವಿಷಯ ತಗೊಂಡು ಅಪ್ಸೆಟ್ ಆಗಬೇಡಿ. ಇಂಥದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಇನ್ನು ಮುಂದೆ. ಇದನ್ನೆಲ್ಲ ತಡೆಯೋದಕ್ಕಾಗಲ್ಲ ಡ್ಯಾಡ್. ಒಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಡ್ಯಾಡ್. ಅವ್ರ ಹತ್ರ ಹೋಗಿ. ಯಾರ ಹತ್ರ? ಆರ್ತಿ ಅವ್ರ ಹತ್ರ. ಬಾಯಿ ಮುಚ್ಕೊಂಡಿರೋದು ಕೇಳೋರ್ಗೆ. ನನ್ನ ಮಾತು ಕೇಳ್ತಾರ ಅವರು? ಇನ್ನೇನೋ ಮಾಡ್ತಾ ಇದ್ದ ನಾವು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಇದನ್ನೆಲ್ಲ? ಬೇಕಿತ್ತಾ ಇದೆಲ್ಲ? ಡ್ಯಾಡ್, ಡ್ಯಾಡ್ ಏನ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಡೋಂಟ್ ಸ್ಮೋಕ್, ನಿಮ್ಗೆ ಉಪ್ಸ ಇದೆ. ಸಾಯ್ತೀನಿ ಬಿಡ. ಡಿವೋರ್ಸ್ ಆಗ್ತಿದೆ ತಾನೆ? ಕಾರಣ ಹೇಳ್ಕೊಂಡು ದೂರ ಹೋಗಿದ್ದು ಅವರೇ. ಮಾಡಬೇಕು ಅಂತ ಹೇಳಿದ್ರು, ಕೊಡ್ತಿದ್ದೆ ತಾನೆ. ನಾನು ಡಿವೋರ್ಸ್ ಕೊಡೋದಕ್ಕೆ ಪ್ರೇರಣೆ ಮಾಡಿದ್ದೆ ಅವರು. ಪ್ಲೀಸ್ ಪ್ಲೀಸ್ ಕೂಲ್ ಡೌನ್. ಹೇಗೆ ಕೂಲ್ ಆಗಿರೋದು? ಹೇಗೆ ಕೂಲ್ ಆಗಿರೋದು ಹೇಳೋ? ಊರೆಲ್ಲ ನಾನೊಬ್ಬ ದೊಡ್ಡ ರಾಕ್ಷಸ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ದಾರೆ. ನಾನೇನು ತಪ್ಪು ಮಾಡಿದ್ದೀನಿ ಹೇಳೋ? ಏನೋ ತಪ್ಪು ಮಾಡಿದ್ದೀನಿ? ಅಮ್ಮ ಹೀಗೆ ಮಾಡ್ಬೋದು ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಮಾಡ್ತಾರೆ ಕಣೋ, ಹೀಗೆ ಮಾಡ್ತಾರೆ. ತಲೆಯಲ್ಲಿ ಬುದ್ಧಿ ಇಲ್ವಲ್ಲ, ಅದಕ್ಕೆ ಹೀಗೆಲ್ಲ ಮಾಡೋದು. ಆ ಪ್ರಶ್ನೆ ಅವ್ರ ಹತ್ರ ಏನು ಮಾತಾಡಬೇಕು ಏನು ಮಾತಾಡೋದು ಅಂತ ಗೊತ್ತಾಗಲ್ವಾ ಇವ್ರಿಗೆ? ಅವರು ಅಷ್ಟೇ ವಿಷಯ ಪೂರ್ತಿ ತಿಳ್ಕೊ. ಆಗಿದ್ದೆಲ್ಲ ಆಗೋಗಿದೆ.
ಪ್ರೆಸ್ನವ್ರು ಒಬ್ರು ಗೊತ್ತಾದ್ರೆ ಸಾಕು 4-6 ಪತ್ರಿಕೆಯಲ್ಲಿ ಬರುತ್ತೆ. ಆಗ್ಲಾದ್ರೂ ಜಾಣತನದಿಂದ ಉತ್ತರ ಕೊಡ್ಬೋದಲ್ವಾ ಇವರು? ನೀನು ಹೋಗಿ ಹೇಳೋ. ಇದು ನಿಮ್ಮಿಬ್ರು ಪರ್ಸನಲ್ ವಿಷಯ ಉಳ್ದಿಲ್ಲ ಡ್ಯಾಡ್. ಉಳ್ದಿಲ್ಲ ಕಣೋ. ಯಾಕೆ ಹೇಳೋ? ನಾನೊಬ್ಬ ಪಬ್ಲಿಕ್ ವ್ಯಕ್ತಿ. ಈ ರಾಜಕೀಯದವರು, ಸಿನಿಮಾ ನಟರು ಇಂಥದ್ದೆಲ್ಲ ಮಾಡ್ತಾರೆ ಅಂದರೆ ಸಮಾಜದಲ್ಲಿ ವಿಶೇಷವಾದ ಅರ್ಥ ಬಂದುಬಿಡುತ್ತೆ. ಅದಕ್ಕೆ ಜನಕ್ಕೆ ಒಂದು ಕುತೂಹಲ ಇರುತ್ತೆ. ರಾಜಕೀಯದವರು, ಸಿನಿಮಾ ನಟರು ಹೇಗಿರ್ತಾರೆ, ಅವ್ರು ಹೇಗೆ ಸಂಸಾರ ನಡೆಸ್ತಿರ್ತಾರೆ ಅಂತ. ಅವ್ರು ಹಾಗೆ ನಾವು ಮನುಷ್ಯರು ಅಂತ ಜನಗಳ ಅರ್ಥ ಮಾಡ್ಕೊಳ್ಳಲ್ಲ. ಪಾಪ ಜನರನ್ನು ದೂಷಕ್ಕಾಗಲ್ಲ ನಾವು. ಅವರಿಗಿಂತ ಸುದ್ದಿ ಕೊಡ್ತಿದಾರಲ್ಲ ಅವ್ರದ್ದು ತಪ್ಪು. ಹೀಗೆ ನಡ್ಕೋತಿದ್ದೀವಲ್ಲ ನಮ್ದು ತಪ್ಪು. ಆಯಿತು, ಇನ್ನು ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಷ್ಟು ಉಪಕಾರ ಮಾಡೋ. ಹೇಳೋರ್ಗೆ ಡಿವೋರ್ಸ್ ಸೈನ್ ಆಗೋವರೆಗೂ, ಮದುವೆ ಆಗೋವರೆಗೂ ಯಾರ ಹತ್ರನೂ ಯಾವ ವಿಚಾರನೂ ಮಾತಾಡಬೇಡ ಅಂತ. ನಾನು ಯಾಕೋ ಅನುಭವಿಸ್ಬೇಕು? ಇದು ಇವತ್ತು ನೆನ್ನೆದಲ್ಲ, ಮದುವೆ ಆದಾಗಲಿಂದನೂ ನಾನು ಅನುಭವಿಸ್ಕೊಂಡು ಬಂದಿದ್ದೀನಿ. ಅವ್ರು ಏನು ಹೇಳ್ತಾರೋ ಹಾಗೆ ನಡೆಯೋದು, ಹಾಗೆ ನಡ್ಕೊಂಡು ಬಂದಿದ್ದೀನಿ ನಾನು. ಸಂಸಾರ ಅಷ್ಟೇ ಅಲ್ಲ, ಆದಿ ವಿಚಾರದಲ್ಲೂ ತಪ್ಪನ್ನ ನನ್ನ ತಲೆ ಮೇಲೆ ಹೊತ್ಕೊಂಡಿದ್ದೆ. ಇಷ್ಟಾದ್ರೂ ಗೊತ್ತಾಗಬಾರ್ದಾ ಆರ್ತಿ ಅವ್ರಿಗೆ? ಗೊತ್ತಾಗ್ತಿಲ್ಲ, ಏನ್ ಮಾಡೋದು? ಹೇಗೆ ಗೊತ್ತು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಲಿಮಿಟ್ ಮೀರಿದ್ರೆ ಮನುಷ್ಯನೇ ಅಲ್ಲ ನಾನು. ಲಿಮಿಟ್ ಮೀರಿದಿರೋ ಹಾಗೆ ನೋಡ್ಕೊಳ್ಳೋದು ಜಾಣ್ತಾನ ಡ್ಯಾಡ್? ಹೇಗಲ್ಲೋ, ಕರೆಯಕ್ಕೆ ಹೋದ ಮನೆಯವರೆಲ್ಲ ಇದೇ ವಿಚಾರ ಕೇಳ್ತಾರೆ. ಏನು ಹೇಳೋದು? ಅದಕ್ಕೆ ಪ್ರಿಪೇರ್ ಆಗಿ ಫಸ್ಟು. ಹೇಗೆ ಪ್ರಿಪೇರ್ ಆಗೋದು? ಡಿವೋರ್ಸ್ ಆಗ್ತಿದ್ದೀರಾ ಅಂತ ಕೇಳಿದ್ರೆ ಅಲ್ಲಿ ಕರ್ಕೊಂಡು ಹೌದು ಆಮೇಲೆ ಮದುವೆಗೂ ಬನ್ನಿ ಅಂತ ಹೇಳೋದಾ? ಬುಲ್ಶಿಟ್! ಸಾರಿ ಆರ್ಯ, ನಿನ್ನ ಮೇಲೆ ರೇಗ್ತಾ ಇದ್ದೀನಿ ನಾನು. ನೀನಿದು ಯಾವುದಕ್ಕೂ ಕಾರಣನೇ ಅಲ್ಲ. ಸಾರಿ ಕಣ. ಕಾರಣ ಆದವರು ಕೈಗೆ ಸಿಗ್ತಿಲ್ಲ. ಹೆಂಡತಿ ಮಗ. ತಪ್ಪು ಮಾಡ್ಬಿಟ್ಟೆ ಆರ್ಯ, ಮದುವೆ ಆಗಿ ತಪ್ಪು ಮಾಡ್ಬಿಟ್ಟೆ. ಬೇಜಾರು ಮಾಡ್ಕೊಬೇಡ, ಇನ್ನೊಂದು ಸಿಗರೇಟ್ ಸೇರ್ತೀನಿ. ಆರ್ತಿ, ಯಾವಾಗಲೂ ಹೀಗೆ ಬೇಜಾರದಲ್ಲಿದ್ರೆ ಹೇಗೆ ಹೇಳು? ಆಗದೆ ಇರೋದನ್ನ ಯೋಚನೆ ಮಾಡೋಕ್ಕಿಂತ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ಕಣೆ. ಮದುವೆ ದಿನ ಹತ್ರ ಬರ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡೋ. ನಮ್ಮ ಆದಿ ಮದುವೆ ಕಣೆ. ನೀನು ಹೀಗೆ ಮಂಕಾಗಿ ಕೂತ್ರೆ ಅವ್ರಿಗೆ ಹೇಗೆ ಅನ್ಸ್ಬೇಡ ಹೇಳು? ಮದುವೆ ಬಂದೇ ಬಿಡ್ತು ಕಡೆ, ಮೊದಲು ಕರೆಯೋ ಶಾಸ್ತ್ರನ ಮುಗಿಸ್ಬಿಡೋಣ. ಆದಿ ಎಲ್ರನ್ನೂ ಇನ್ವೈಟ್ ಮಾಡ್ತಾ ಇದ್ದಾನಲ್ಲ, ಅವರೇ ಹೋಗಿ ನನ್ನ ಮದುವೆ ಬನ್ನಿ ಅಂತ ಕರೆಯೋದು ಏನ್ ಚೆನ್ನಾಗಿರತ್ತೆ ಹೇಳು? ತಾಯಿ ಮಗ ಇಬ್ರು ಹೋಗಿ ಕರಿಬೇಕಲ್ವಾ? ಹೋಗಿ ರೆಡಿ ಆಗು. ಆರ್ತಿ, ಮೊದಲು ಜಾಹ್ನವಿ ಶ್ರೀನಿ ದಿನ ಕರಿ. ಅವ್ರ ಮನೆಯಲ್ಲಿ ಏನೇ ಸಣ್ಣ ಫಂಕ್ಷನ್ ಆದ್ರೂ ನಮ್ಮನ್ನ ಕರೀತಾರಲ್ವಾ?
ಸರಿಮ್ಮ, ನಾನು ಹೋಗಿ ರೆಡಿ ಆಗ್ತೀನಿ. ಆರ್ತಿ ಅವರನ್ನ ಡಿವೋರ್ಸ್ ಮಾಡ್ತಾ ಇದ್ರಂತೆ. ಸೂರ್ಯಕ್ಕ ಅವರು ಬಹಳ ನೊಂದ್ಕೊಂಡು ಮಾತನಾಡ, ಅವರಿಂದನೇ ನೀವಿಬ್ರು ಡಿವೋರ್ಸ್ ಆಗ್ತಿರೋ ವಿಚಾರ ಗೊತ್ತಾಗಿದ್ದು. ಅದೇ ನಡಿ ನಾವು ಹೋಗೋಣ. ನಾವ್ಯಾಕಮ್ಮ ಹೋಗ್ಬೇಕು? ಬೇಕಿದ್ರೆ ಅವ್ರುಗಳು ಹೋಗ್ತಾರೆ ಬಿಡು. ಡ್ಯಾಡ್ ಬನ್ನಿ ಹೋಗೋಣ. ಎಲ್ಲಿ ಹೋದ್ರೂ ಬಂದು ಒಕ್ಕರ್ಸ್ಕೊಂಡ್ಬಿಡ್ತಾರೆ, ನೆಮ್ಮದಿ ಅನ್ನೋದೇ ಇಲ್ಲ. ಸೇಮ್ ಹಿಯೋ, ನಮ್ಗಳಿಗೂ ನೆಮ್ಮದಿ ಇಲ್ಲ ನಿಮ್ಗಳಿಂದ. ನಮಗೆ ಸರಿ ಸಮಾನ ಅಲ್ಲದ್ರ ಜೊತೆ ನಾವು ಮಾತಾಡಬಾರ್ದು. ನಡಿ. ನಮ್ಮಮ್ಮನ ಮದುವೆ ಆಗ್ಬೇಕಾದ್ರೆ ಗೊತ್ತಿರಲಿಲ್ವ ಯೋಚನೆ? ಅದೇ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯ? ಫಸ್ಟ್ ಇಲ್ಲಿಂದ ಹೋಗೋಣ, ಪತ್ರಿಕೆ ಅವರೇ ಕೊಟ್ಕೊಳ್ಳಿ. ಯಾರ ಮರ್ಜಿಲು ಬದುಕು ಅಭ್ಯಾಸ ಅಲ್ಲ ನನಗೂ ನಮ್ಮಮ್ಮಂಗೂ. ಬಿಟ್ಕೊಡ್ತೀನಿ, ನೀವುಗಳೇ ಹೋಗಿ. ನೀನೇನೋ ಬಿಟ್ಕೊಡೋದು? ಆರ್ಯ, ಅಲ್ಪಗಳು ಮಾತಾಡುತ್ತೆ, ತಲೆ ಕೆಡಿಸ್ಕೋಬಾರ್ದು. ಯಾರು ಅಲ್ಪರು ಅಂತ ಎಲ್ಲರಿಗೂ ಗೊತ್ತಿದೆ. ತಂದು ಇಟ್ಕೊಂಡಿದ್ದೀರಲ್ಲ ಮನೇಲಿ ಅದು ಯಾವಳ್ನೋ. ಏಯ್, ಇನ್ನೊಂದು ಮಾತಾಡಿದ್ರೆ ನೆಟ್ಟಿಗಿರಲ್ಲ ಪರಿಣಾಮ. ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ ನೀವು? ನಿಮಗಿದ್ರೆ ತಾನೇ ಮೊದಲು. ಡ್ಯಾಡ್ ಪ್ಲೀಸ್, ಈಗೆಲ್ಲರೂ ಬಂದಾಗಿದೆ, ನಮ್ಮ ಇನ್ವಿಟೇಷನ್ ಕೊಟ್ಟು ಹೊರಡೋಣ. ಬನ್ನಿ ನಡೆಯೋ. ಸೂರ್ಯ ಆರತಿ ದಂಪತಿಗಳು ಏಕೆ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಶ್ರೀನಿಧಿ ಚಿಕ್ಕಪ್ಪ, ಪ್ರಸಾದ್, ಹರಿಪ್ರಸಾದ್. ನಮಸ್ಕಾರ. ನಮಸ್ಕಾರ. ಬನ್ನಿ 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 ಬನ್ನಿಯಪ್ಪ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡೈವರ್ಸರ್ಗೂ ಬಂದ್ಬಿಟ್ಟಿದೆಯಂತೆ, ವಿಷಯ ಗೊತ್ತಾಯ್ತು. ಅಯ್ಯ, ಇದ್ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿಯಪ್ಪ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಬ್ರು ಮಕ್ಕಳದು ಮದುವೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದೀರಿ. ಒಂದೇ ಮನೆಯವರಾದರೂ ಬೇರೆ ಬೇರೆ ಪತ್ರಿಕೆಗಳು, ಬೇರೆ ಬೇರೆ ಕಡೆ ಮದುವೆ. ನಾನು ಅಂದ್ಕೊಂಡೇ ಇರಲಿಲ್ಲ ನಿಮ್ಗೆ ಈ ಥರದೊಂದು ಪರಿಸ್ಥಿತಿ ಬರ್ಬೋದು ಅಂತ. ಬೇಗ ಕಾರ್ಡ್ ಕೊಡಮ್ಮ, ಹೊರಡೋಣ. ಆ ಥರ ಪಾಪ ಆದಿತ್ಯಂಗೆ ಅಪ್ಪನ ಮುಂದೆ ಕೂತ್ಕೊಳ್ಳೋಕೆ ಮುಜುಗರ ಅಂತ ಕಾಣುತ್ತೆ. ಅಲ್ಲ ಪಾರ್ಯ, ನೀನಾದರೂ ಹೇಳಕ್ಕಿಲ್ವಾ ನಿಮ್ಮ ಅಪ್ಪಂಗೆ ಈ ವಯಸ್ಸಲ್ಲಿ ಇಂಥ ನಿರ್ಧಾರ ತಗೊಳ್ಳೋದು ಬೇಡ ಅಂತ? ಇಷ್ಟ ಇಲ್ಲದೆ ಜೊತೆ ಇರೋದಕ್ಕಿಂತ ದೂರ ಇದ್ರೇ ವಾಸಿ ಅಲ್ವಾ? ಆ್ಯಕ್ಚುಲಿ ಏನು ಪ್ರಾಬ್ಲಮ್ಮು? ಸಾರಿ, ನಾನು ಇದನ್ನು ಕೇಳ್ತಾ ಇದ್ದೀನಿ ನೋಡು. ಆ್ಯಕ್ಚುಲಿ ಏನು ಪ್ರಾಬ್ಲಮ್ಮು? ಸೂರ್ಯ ಅವ್ರಿಗೆ ಬೇರೆ ಹೆಂಗಸಿನ ಸಂಪರ್ಕ ಇದೆ ಅಂದರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಶ್ರೀರಾಮಚಂದ್ರನ ಅಪರಾವತಾರ. ಇನ್ನು ಆರ್ತಿಯವರು ಏನೋ ಬೇಸರ ಮಾಡಿದ್ದಾರೆ ಅಂದರೆ ಸಾಧ್ಯನೇ ಇಲ್ಲ. ಅವರು ಸಹನಾಮೂರ್ತಿಗಳು. ದೂರ ಆಗೋದಕ್ಕೆ ಕಾರಣವೇ ಸಿಗ್ತಾ ಇಲ್ವೇ? ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು. ಬೇರೆ ಆದ್ಮೇಲೆ ಜೊತೆಗಿದ್ದವ್ರ ಬೆಲೆ ಗೊತ್ತಾಗೋದು. 16ನೇ ತಾರೀಕು ನನ್ನ ಮಗನ ಮದುವೆ, ದಯವಿಟ್ಟು ಎಲ್ಲರೂ ಬರಬೇಕು. ನಿಮ್ಮ ಮಗನ ಮದುವೆ ಯಾವಾಗ? ಹದಿನಾರನೇ ತಾರೀಕೆ ನನ್ನ ಮಗನ ಮದುವೆ. ಒಂದೇ ದಿನ ಎರಡೆರಡು ಮದುವೆ. ಒಂದು ಕೆಲಸ ಮಾಡ್ತೀನಿ, ದಾರೆಗೆ ಆದಿತ್ಯನ ಮದುವೆಗೆ ಬಂದ್ಬಿಡ್ತೀನಿ.
ರಿಸೆಪ್ಷನ್ಗೆ ಆರಿನ ಮದುವೆಗೆ ಹೋಗ್ಬಿಡ್ತೀನಿ. ಹೆಂಗೆ? ಬೆಸ್ಟು. ಹೇಗಿದ್ರು ಸಂಜೆ ಇವ್ರ ಮೊದಲು ರಿಸೆಪ್ಷನ್ ಇರಲ್ಲ. ಅನುಕೂಲ ಇಲ್ಲದೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಆಡ್ತಾ ಇದೆಯಾ? ಹಂಗೆಲ್ಲ ಹಂಗಿಸ್ಬಾರ್ದಪ್ಪ. ತಪ್ಪಪ್ಪ, ಹಂಗೆಲ್ಲ ಹಂಗಿಸ್ಬಾರ್ದವ. ಮದುವೆ ಅಂದರೆ ತಾಳಿ ಕಟ್ಟೋದು ಮುಖ್ಯ, ಕೋಟ್ ಹಾಕೊಂಡು ರಿಸೆಪ್ಷನ್ ನಿಂತ್ಕೊಳ್ಳೋದಲ್ಲ. ಓದ್ಬಿಟ್ರೆ ಸಾಲದು, ಕಾಮನ್ ಸೆನ್ಸ್ ಇರಬೇಕು. ಇನ್ನು ಅಯ್ಯೋ ಕಿತ್ತಾಡ್ಬೇಡ್ರಪ್ಪ. ನಿಮ್ಮ ಅಪ್ಪ ಅಮ್ಮ ಮಾಡ್ಕೊಂಡು ಹಾಗೆ. ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮಲ್ಲಿ ಮೊದಲು ಪ್ರೆಸ್ಗೆ ಹೋದವ್ರು ಯಾರು? ಮನೆ ವಿಷಯನ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋಷ್ಟು ಚೀಪಲ್ಲ ನಾನು. ತಗೊಳ್ಳಿ, ಮದುವೆಗೆ ಬನ್ನಿ. ಬರ್ತೀವಿ. ಸಾಧ್ಯ ಆದರೆ ಜಾಹ್ನವಿ ಶ್ರೀಗೂ ಕರೆದಿದ್ದೀವಿ ಅಂತ ಹೇಳ್ಬಿಡಿ. ಅಲ್ಲ ಅಯ್ಯೋ, ನಾನು ಏನು ಅನ್ಬಾರ್ದಂದೆ ಅಂತ ಇಬ್ರು ಹಿಂಗೆ ಸೆಟ್ಕೊಂಡು ದಿಢೀರಂತ ಹೊಟ್ಟೋಗ್ಬಿಟ್ರು. ಮರ್ಯಾದೆ ತೆಗಿಬೇಕು ನಂದು ಅಂತ ಎಷ್ಟು ದಿನದಿಂದ ಪ್ಲಾನ್ ಮಾಡಿದ್ರಿ? ಯಾರೀ ಮರ್ಯಾದೆ ತೆಗ್ದಿದ್ದು? ಖರ್ಚು ಬೇಡ ಜೋರಾಗಿ. ಅಂದಿದ್ದೆಲ್ಲ ಹಂಚ್ಕೊಳಕ್ಕೆ ಯಾರು ಬಿಟ್ಟು ಬಿದ್ದಿಲ್ಲ ಇಲ್ಲಿ. ನಡೆಯೋ ಸುಮ್ಮನೆ. ನಮಸ್ಕಾರ ಸೂರ್ಯ ಅವರೇ. ಸಾರಿ, ಬೀಗ್ರೆ. ನಾನು ನಿಮ್ಗೆ ಯಾವ ಬೀಗನೂ ಅಲ್ಲ. ಈಗಾಗಲೇ ತುಂಬ ಅಪ್ಸೆಟ್ ಆಗಿದೆ. ಪದೇ ಪದೇ ಮಾತಲ್ಲಿ ಕೆಣಕ್ಬಿಡಿ. ಹಾಗಂದ್ರೆ ಯಾಕೆ? ಕರೆಯೋದಕ್ಕೆ ಅಂತ ಬಂದಿದ್ದೀನಿ. ಮದುವೆ ಕರೆಯೋದಾದ್ರೆ ಅದ್ರ ಅಗತ್ಯ ಇಲ್ಲ. ನಾವು ಬರೋದು ಇಲ್ಲ, ನೀವು ಇನ್ವಿಟೇಷನ್ ಕೊಡೋದು ಬೇಡ. ಸೂರ್ಯ ಅವರೇ, ನೀವು ಹಾಗೆ ಹೇಳ್ಬಿಡ್ಬೋದು. ಆದರೆ ಜಗತ್ತಿನ ಕಣ್ಣಿಗೆ ನಾವು ಬೀಗ್ರೇನೆ. ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡ್ತಿರೋದು ಸುಳ್ಳಲ್ವಲ್ಲ? ನಿಮ್ಮ ಮಗಳನ್ನ ಕೊಡ್ತಿರೋದು ನಮ್ಮ ಮನೆಗಲ್ಲ. ಇದೇನಾರ್ಯ ಹೀಗೆ ಹೇಳ್ತೀಯಾ? ಸೂರ್ಯ ಆರತಿ ಗಂಡ ಹೆಂಡ್ತಿ. ನಾನು ನನ್ನ ಮಗಳನ್ನ ಕೊಡ್ತಿರೋದು ಇವ್ರ ಮಗನಿಗೆ. ಅವನು ನನ್ನ ಮಗ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆರತಿ ಅವರು ಮದುವೆ ಮಾಡ್ಕೊಂಡಿರೋದು ನಿಮ್ಮನ್ನ. ಆರತಿ ನಿಮ್ಮ ಕೈ ಹಿಡಿದ ಮೇಲೆ ಆದಿನೂ ನಿಮ್ಮ ಮಗನೇ ತಾನೇ. ಅದೇ ಪ್ರೀತಿ ಕೊಟ್ಟು ಬೆಳೆಸಿದ್ದೀರಲ್ವಾ? ಅದೇ ನಾವು ಮಾಡಿದ ದೊಡ್ಡ ತಪ್ಪು. ಅಯೋಗ್ಯರಿಗೆ ಪ್ರೀತಿ, ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತ ಈಗ ಗೊತ್ತಾಯ್ತು. ಈಗ ಅಂದ್ಕೊಂಡ್ರೆ ಏನು ಬಂತು? ಆದಿನೂ ನಿಮ್ಮ ಮಗ ಅಂತಾನೆ ನಾನು ಅಂದ್ಕೊಂಡಿರೋದು. ಅದಕ್ಕೆ ನನ್ನ ಮಗಳನ್ನ ಈ ಮನೆ ಕೊಟ್ಟು ಮದುವೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದು. ಆ ಕಾರಣಕ್ಕೆ ನಿಮ್ಮ ಮಗಳನ್ನು ಕೊಡಬೇಕು ಅಂತಿದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಮದುವೆ ನಿಲ್ಲಿಸ್ಬಿಡಿ. ಹಾಗಾಗತ್ತಾ? ನಾವು ಇನ್ವಿಟೇಷನ್ ಕೊಡೋಕೆ ಅಂತ ಯಾರದೇ ಮನೆಗೆ ಹೋದ್ರು, ಓ ಸೂರ್ಯನ ಮಗಳಿಗಲ್ವಾ ನಿಮ್ಮ ಮಗಳನ್ನ ಕೊಡ್ತಾ ಇರೋದು ಅಂತ ಕೇಳ್ತಾರೆ. ಮುಂದಿನ ಪ್ರಶ್ನೆ ನಾನು ಹೇಳ್ತೀನಿ. ಸೂರ್ಯ ಆರತಿ ಬೇರೆ ಆಗ್ತಿದಾರ? ಹೌದು ಹೌದು ಅಂತಾನೆ ಹೇಳಿ, ಅದೇ ಸತ್ಯ. ಅದೇ ಸತ್ಯ ಇರಬಹುದು, ಆದರೆ ಜಗತ್ ಜಾಹೀರ್ ಮಾಡೋ ಅಗತ್ಯ ಇದೆಯಾ? ಅದು ಮದುವೆ ಹೊತ್ತಿನಲ್ಲಿ. ಹೀಗಾದ್ರೆ ಮದುವೆ ಮಾಡೋದು ಹೇಗೆ ಹೇಳಿ? ಅದು ನಿಮ್ಮ ಸಮಸ್ಯೆ, ನಮ್ದಲ್ಲ. ಹೌದು, ನನ್ನ ಸಮಸ್ಯೆ ಅಂತಾನೆ ನಾನು ಹೇಳ್ಕೊತಾ ಇರೋದು. ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ನಿಮಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜಗಳದಲ್ಲಿ ಒಂದು ಹೆಣ್ಣು ಮಗುವಿನ ಬಾಳು ಹಾಳಾಗಬಾರ್ದು ಸರ್. ನಿಮ್ಮನ್ನು ನಂಬಿಕೊಂಡೆ ನಾನು ನನ್ನ ಮಗಳನ್ನು ಇಲ್ಲಿಗೆ ಕೊಡ್ತಾ ಇರೋದು. ಅಷ್ಟಾದರೂ ಜವಾಬ್ದಾರಿ ಇರಬೇಕಲ್ವ ಸರ್? ನನಗೆ ಯಾಕ್ರಿ ಜವಾಬ್ದಾರಿ ಇರಬೇಕು? ನಾನು ಹೇಳಿದ್ನ ನಿಮ್ಮ ಮಗಳನ್ನ ಕೊಡಿ ಅಂತ? ನಾನು ಹೇಳಿದ್ನ ಆದಿತ್ಯ ನನ್ನ ಮಗ ಅಂತ? ಕರೆಕ್ಟಾಗಿ ಹೇಳಿದ್ರಿ. ಇನ್ನೊಂದ್ಸಲ ಹೇಳಿ ಅವ್ರಿಗೆ. ನೀವು ಹೇಳ್ತೀರಾ ಮಧ್ಯದಲ್ಲಿ ಮಾತಾಡ್ಬಿಡಿ ಅಂತ, ಆದ್ರೆ ಇಂಥವ್ರಿಗೆ ಅರ್ಥ ಆಗ್ಬೇಕಲ್ಲ ಸಾಫ್ಟಾಗಿ ಹೇಳಿದ್ರೆ. ನೋಡಿ ಇವ್ರೆ, ಚಿದಂಬರಂ, ಈ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ದೂರ ಆಗ್ತಿದ್ದಾರೆ. ಅದನ್ನ ತಪ್ಪಿಸೋದಕ್ಕೆ ಯಾರಿಲ್ಲ. ಹಲೋ ಹಲೋ ಹಲೋ, ಪ್ಲೀಸ್ ಗೆಟ್ ಇನ್. ಅಲ್ಲ ಪ್ಲೀಸ್. ಸೂರ್ಯ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ಅವತ್ತೇ ನಿಮ್ಮ ಮಗ ಆರ್ಯನ ಮದುವೆ ಇದೆ ಅಂತ ನನಗೆ ಗೊತ್ತು. ಅದನ್ನು ಬಿಟ್ಟು ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಅದರ ಮಧ್ಯೆ ಒಂದು ಅರ್ಧ ಗಂಟೆ ಬಿಡು ಮಾಡಿಕೊಂಡು ಬಂದರೆ ನೀವು ಮತ್ತೆ ನಿಮ್ಮ ಹೆಂಡತಿ ಮಧ್ಯೆ ಯಾವ ಮನಸ್ತಾಪ ಇಲ್ಲ. ಅಂಥದ್ದೇನೇ ಕಷ್ಟ ಬಂದರೂ ನೀವು ನಿಮ್ಮ ಮಗನ ಕೈ ಬಿಡಲ್ಲ ಅಂತ
ಜನಗಳಿಗೆ ಗೊತ್ತಾಗಬೇಕು, ಅದೇ ನನ್ನ ಉದ್ದೇಶ. ಇಲ್ದಿದ್ರೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ.